ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ 2000 ಲೈನ್ಮನ್ಗಳ ನೇಮಕಾತಿ ಕುರಿತು. ಸದ್ಯದಲ್ಲೇ 2000 ಲೈನ್ಮನ್ಗಳ ನೇಮಕವಾಗಲಿದ್ದು 15 ದಿನಗಳಲ್ಲಿ ಅಧಿಸೂಚನೆ ಹೊರಡಿಸಲಾಗುವುದೆಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಹುದ್ದೆಗಳಿಗೆ ಒಂದೇ ದಿನ ನೇಮಕ ಪ್ರಕ್ರಿಯೆ ನಡೆಯಲಿದ್ದು ಪಾರದರ್ಶಕತೆಗೆ ಒತ್ತು ನೀಡಲಾಗುವುದೆಂದು ತಿಳಿಸಿದ್ದಾರೆ. ಈ ಲೈನ್ಮನ್ ಹುದ್ದೆಗೆ ವಿದ್ಯಾರ್ಥಿ ಏನಿರುತ್ತೆ ಅಂದರೆ SSLC ಅಂದರೆ 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಕನ್ನಡದಲ್ಲಿ ಓದುವ ಮತ್ತು ಬರೆಯುವ ಜ್ಞಾನವನ್ನು ಹೊಂದಿರಬೇಕು. ಹಾಗೆ ತೃಪ್ತಿಕರ ನೇತ್ರದೃಷ್ಟಿಯನ್ನು ಹೊಂದಿರಬೇಕು. ಈ ಹುದ್ದೆಗೆ ಯಾವುದೇ ಥರವಾದ ಪರೀಕ್ಷೆ ಇರುವುದಿಲ್ಲ. ಈ ಹುದ್ದೆಗೆ ಮೊದಲು ಫಿಸಿಕಲ್ ಪರೀಕ್ಷೆಯನ್ನು ಮಾಡ್ತಾರೆ. ಈ ಫಿಸಿಕಲಲ್ಲಿ ಅರ್ಹತೆ ಹೊಂದಿದ್ದಲ್ಲಿ SSLC ಅಥವಾ 10ನೇ ತರಗತಿಯ ಪರೀಕ್ಷೆಯ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಶೇಕಡಾವಾರು ಅಂಕಗಳ ಶ್ರೇಷ್ಠತೆ ಆಧಾರದ ಮೇಲೆ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ. ಈ ಹುದ್ದೆಗೆ ಫಿಸಿಕಲ್ ಯಾವ ಥರ ಇರುತ್ತಂದರೆ 100 ಮೀಟರ್ ಓಟ ಇರುತ್ತದೆ. ಅದನ್ನು 14 ಸೆಕೆಂಡ್ಗಳಲ್ಲಿ ಕ್ಲಿಯರ್ ಮಾಡಬೇಕು. ಹಾಗೆ ಸ್ಕಿಪ್ಪಿಂಗ್ ಕೂಡ ಇರ್ತದೆ. 1 ನಿಮಿಷಕ್ಕೆ 50 ಬಾರಿ ಸ್ಕಿಪ್ಪಿಂಗ್ನ ಮಾಡಬೇಕು. ಹಾಗೆ 8 ಮೀಟರ್ ಗುಂಡು ಎಸೆತ ಇರುತ್ತದೆ. 3 ಅವಕಾಶಗಳಿರ್ತವೆ. ಇದನ್ನು 8 ಮೀಟರ್ ಎಸಿಬೇಕು. ಹಾಗೆ 8 ಮೀಟರ್ ಇರುವ ವಿದ್ಯುತ್ ಕಂಬವನ್ನು ಹತ್ತಬೇಕಾಗಿರುತ್ತದೆ. ಹಾಗೆ 3 ನಿಮಿಷಗಳಲ್ಲಿ 800 ಮೀಟರ್ ಓಟವನ್ನು ಓಡಬೇಕಾಗಿರುತ್ತದೆ. ಈ ಒಂದು ಹುದ್ದೆಗೆ ವಯೋಮಿತಿ ಯಾವ ಥರ ಇರುತ್ತಂದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷ ತುಂಬಿದವರಾಗಿರಬೇಕು. ಹಾಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಗರಿಷ್ಠ 35 ವರ್ಷಗಳಾಗಿರಬೇಕು. ಹಾಗೆ ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳು 38 ವರ್ಷದ ಒಳಗಾಗಿರಬೇಕು. ಹಾಗೆ SC ST ಹಾಗೂ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು 40 ವರ್ಷ ಒಳಗಾಗಿರಬೇಕು. ಈ ಒಂದು ಹುದ್ದೆಗೆ ಸಂಭಾವನೆ ಮೊದಲ 3 ವರ್ಷಗಳು. ಮೊದಲನೇ ವರ್ಷ 10,000, ಎರಡನೇ ವರ್ಷ 11,000, ಮೂರನೇ ವರ್ಷ 12,000 ಇದೇ ರೀತಿಯಾಗಿ ತಿಂಗಳಿಗೆ ನೀಡುತ್ತಾರೆ. ಹಾಗೆ 3 ವರ್ಷದ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ ನಂತರ ಅಭ್ಯರ್ಥಿಗಳನ್ನು ವೇತನ ಶ್ರೇಣಿ 7,350, 8,100 ಹಾಗೆ 10,000, 11,000 ಇದೇ ರೀತಿಯಾಗಿ 15,000 2 ವರ್ಷಗಳ ಕಾಲ ಪರೀಕ್ಷಾರ್ಥ ಅವಧಿಯನ್ನು ಇರಿಸಲಾಗುವುದು. ಈ ಹುದ್ದೆಗೆ ಸೇರಿದ 3 ವರ್ಷಗಳ ನಂತರ ವೇತನವು 25,000ದಿಂದ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಈ ರೀತಿಯಾಗಿರುತ್ತದೆ. ಸಾಮಾನ್ಯ ವರ್ಗ ಪ್ರವರ್ಗ 1 2A 2B 3A 3Bದವರಿಗೆ ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತದೆ. ಹಾಗೆ SC ST ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತದೆ.